ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಪಂಚನ್ನ ಕೊಟ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಪವರ್ ಪಂಚನ್ನ ಕೊಟ್ಟರು. ಇದೆಲ್ಲದಕ್ಕೂ ಕೂಡ ಹೊಸ ಪಂಚನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕೆ ನೋಡಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಗುದ್ದಾಟಕ್ಕೆ ಈಗ ಪರಮೇಶ್ವರ ಪಂಚನ್ನ ಕೊಟ್ಟಿದ್ದಾರೆ. ಅವರಿಬ್ಬರೇ ಒಪ್ಪಂದ ಮಾಡಿಕೊಂಡ್ರೆ ನಾವ್ಯಾಕಿರಬೇಕು, ಅವರಿಬ್ಬರೇ ರಾಜಕಾರಣ ಮಾಡಿಕೊಳ್ಳಲಿ. ಒಪ್ಪಂದ ಆಗಿರೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಡಿ ಕೆ ಶಿವಕುಮಾರ್ ಏನು ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ನಾವು ಯಾರು ಹೈಕಮಾಂಡ್ ಬಿಟ್ಟು ಹೋಗೋರಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಬ್ಬರೇ ಒಪ್ಪಂದ ಮಾಡಿಕೊಂಡ್ರೆ ನಾವ್ಯಾಕಿರಬೇಕು, ಅವರಿಬ್ಬರೇ ರಾಜಕಾರಣ ಮಾಡಿಕೊಳ್ಳಲಿ ಅಂತ ಆ ಕಡೆಗೆ ಮುಖ್ಯಮಂತ್ರಿಗಳಿಗೂ ಈ ಕಡೆಗೆ ಉಪಮುಖ್ಯಮಂತ್ರಿಗಳಿಗೂ ಒಂದು ಫುಲ್ ಪವರ್ ಪಂಚನ್ನ ಕೊಟ್ಟಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಸೊ ಇದು ಪರಮೇಶ್ವರ್ ಅವರ ಮಾತು. ಈ ರೀತಿಯಾಗಿ ಅವರು ತುಂಬಾ ಖಾರವಾಗಿ ಮಾತನಾಡೋದು ಸ್ವಲ್ಪ ಕಡಿಮೆ. ಕೆಲವು ವಿಚಾರಗಳಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಹಂಗೆ ಹೇಳಿಕೆ ಕೊಡ್ತಾರೆ. ಬಟ್ ಈಗ ನೇರವಾಗಿ ಇಬ್ಬರಿಗೂ ಕೂಡ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅವರಿಬ್ಬರೇ ಒಪ್ಪಂದ ಮಾಡಿಕೊಂಡ್ರೆ ನಾವೇ ಯಾಕಿರಬೇಕು ಅನ್ನೋ ಮೂಲಕವಾಗಿ ಅವರಿಬ್ಬರೇ ರಾಜಕಾರಣ ಮಾಡಿಕೊಳ್ಳಿ ಅಂತ ಹೇಳಿ. ಅಂದರೆ ಅವರೂ ಕೂಡ ಮುಖ್ಯಮಂತ್ರಿಯ ಆಕಾಂಕ್ಷೆ ಆಗಿದ್ದಾರೆ. ಕಾರಣ ಆ್ಯಕ್ಚುಲಿ 2013ರಲ್ಲೇ ಅವರು ಆಗಬೇಕಾಗಿದ್ದು, ಬಟ್ ಅವರು ತಮ್ಮ ಕ್ಷೇತ್ರದಲ್ಲಿ ಸೋತಿದ್ರಿಂದ ಅದು ಕಷ್ಟ ಆಯಿತು. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಒಂದು ರೀತಿಯಾಗಿ ಈಗ ಚೇರ್ ಮೇಲೆ ಟವೆಲ್ ಹಾಕುವಂತ ಕೆಲಸವನ್ನ ಪ್ರತಿಯೊಬ್ಬರು ಮಾಡಕ್ ಶುರು ಮಾಡಿದಾರಾ ಅಂತ? ಅರುಣ್, ಹೌದು. ಯಾಕೆಂದ್ರೆ ಸಿಎಂ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರೇನು ಪವರ್ ಶೇರಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಪಕ್ಷದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಿದ್ದಾವೆ. DCM ಹೇಳಿಕೆಗೆ ನಿನ್ನೆ ಸಿಎಂ ಅವರು ತಿರುಗೇಟನ್ನ ಕೊಟ್ಟರು, ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಅಂದ್ರು. ಈಗ ಮತ್ತೊಂದು ರೀತಿಯಲ್ಲಿ ಪರಮೇಶ್ವರ್ ಅವರು ಪರೋಕ್ಷವಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನುವಂಥದ್ದನ್ನ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಆ ರೀತಿಯಾದಂತಹ ಒಪ್ಪಂದಗಳು ಯಾವುದು ಕೂಡ ಆಗಿಲ್ಲ. ನಾನು ದೆಹಲಿ ನಾಯಕರು ಮತ್ತೆ ರಾಜ್ಯ ನಾಯಕರಿಗನ್ನ ಕೇಳಿದ್ದೇನೆ, ಅವ್ರು ಯಾರು ಕೂಡ ಒಪ್ಪಂದದ ಬಗ್ಗೆ ಹೇಳಿಲ್ಲ ಅನ್ನೋ ಮೂಲಕ ಜೊತೆಗೆ ಅವರಿಬ್ಬರೇ ಎಲ್ಲ ಒಪ್ಪಂದ ಮಾಡ್ಕೊಳ್ಳೋದಾದ್ರೆ ನಾವ್ಯಾಕಿರ್ಬೇಕು ಸರ್ಕಾರದಲ್ಲಿ ಅಥವಾ ಪಕ್ಷದಲ್ಲಿ, ಅವರಿಬ್ಬರೇ ಎಲ್ಲ ಮಾಡ್ಕೊಳ್ಳಿ ರಾಜಕೀಯ ಅನ್ನೋ ಮೂಲಕ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಿಮ್ಮ ಒಪ್ಪಂದಗಳು ಯಾವುದು ಕೂಡ ನಡೆಯೋದಿಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ, ನಾವು ಹೈಕಮಾಂಡ್ ನಿರ್ಧಾರವನ್ನ ಪಾಲನೆ ಮಾಡುವಂತಹ ಜನ ಅನ್ನೋ ಮೂಲಕ ನಾನು ಕೂಡ ಸಿಎಂ ಆಕಾಂಕ್ಷಿ, ನನ್ನನ್ನು ಕೂಡ ಪರಿಗಣಿಸಬೇಕು ಅನ್ನುವಂತಹ ಪರೋಕ್ಷ ಮಾತುಗಳನ್ನ ಪರಮೇಶ್ವರ್ ಆಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಏನು ಸಿಎಂ ಚರ್ಚೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ. ಅದಕ್ಕೆ ಪರಮೇಶ್ವರ್ ಅವರು ಎಂಟ್ರಿ ಆಗಿರೋ ಮೂಲಕ ಮತ್ತಷ್ಟು ಬಿಸಿ ವಾತಾವರಣವನ್ನ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಪವರ್ ಶೇರಿಂಗ್ ನ ಮಾತುಕತೆಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುಕೊಳ್ಳುತ್ತೆ ಅದರ ಮೇಲೆ ಪಕ್ಷದ ವಿದ್ಯಮಾನಗಳು ನಡೀತೆ ಅಂತ ಅನ್ಸುತ್ತೆ. ಹಾಗಾಗಿನೇ ಪರಮೇಶ್ವರ್ ಅವರು ಯಾವುದಕ್ಕೂ ಇರಲಿ ಅನ್ನುವಂತ ರೀತಿಯಲ್ಲಿ ಈ ರೀತಿಯಾಗಿ DCM ಮತ್ತೆ ಸಿಎಂ ಅವರ ಮೇಲೆ ನೇರವಾಗಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.